ಚೀನಾದಲ್ಲಿ ಪತ್ತೆಯಾಗಿರುವಂತ ವೈರಸ್ ಆ ಬಗ್ಗೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಮಾಡ್ತಿದ್ದಾರೆ ಈಗಲೇ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂಥದ್ದೇನು ಅದಕ್ಕೆ ಭಯ ಪಡೋದಂಥದ್ದೇನು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತೇನೋ ಹೇಳಿದ್ದಾರೆ. ಬಂದಿದೆ ಒಂದು ಸ್ಟೇಟ್ಮೆಂಟ್ ಕೂಡ. ಸೊ ಹೆಂಗೆ ಕೋವಿಡ್ ಯಾವ ರೀತಿ ಇತ್ತು ಅಷ್ಟು ಇಲ್ಲ, ಈಗಲೇ ಅದು ನಿಯಂತ್ರಣ ಇದೆ. ಮತ್ತು ಆ ಇಲಾಖೆಯವರು ಅದನ್ನು ಗಮನ ಹರಿಸ್ತಾರೆ. ಕಳಪೆ ಆಯುವುಗಳ ಸಪ್ಲೈ ಆಗಿದೆಯಲ್ಲ ಸರ್, ಅದಾಗಿದೆ ಈಗಲೇ ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಭಾರತೀಯರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆಗ್ರಹ ಮಾಡ್ತಾರೆ. ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಲೇ ಕಳಪೆ ಇದ್ದದ್ದನ್ನು ಸುಮಾರು ಎಷ್ಟು ಮೆಡಿಸಿನನ್ನು ಬ್ಯಾನ್ ಮಾಡಿದ್ದಾರೆ, ಅದರ ಪರ್ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲ, ಅದು ತಪಾಸಣೆ ಮಾಡೋದೇನೆ ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸರ್ಕಾರ ತಪ್ಪಲ್ವಾ ಸರ್? ಅದು ಹೌದು, ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅದು ಇವ್ರು ಸರಿಯಾಗಿ ನೋಡಿ ತೊಗೋಬೇಕಿತ್ತು. ಇವ್ರು ತೊಗೊಳತ್ನಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತೊಗೋಬೇಕಿತ್ತು. ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ಬರು ಸಸ್ಪೆಂಡ್ ಮಾಡಿದಾರಲ್ಲ, ಯಾರೋ ಹಿರಿಯ ಅಧಿಕಾರಿನ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ 1 ಮಂತ್ ಬ್ಯಾಕ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಡಿದ್ದಾರೆ, ಅದರ ಸರಿಯಾಗಿ ನೋಡಿಲ್ಲ ಅಂತ. ರಾಜ್ಯದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತಲ್ಲ ಸರ್? ಯಾವುದ್ರೆ ಕಮಿಷನ್ ದಂಧೆ ನಿಮ್ಮದು ಪಾರ್ಟಿ ಬಿಜೆಪಿ ಅವಧಿಯಲ್ಲಿ 40% ಇತ್ತು. ಪ್ರೂವ್ ಮಾಡಬೇಕಾಗುತ್ತೆ. ಸುಮ್ಮನೆ ಹಂಗೆ ದಾರಿಯಲ್ಲಿ ಹಂಗೆ ಹೇಳಿದ್ರೆ ಆಗೋಲ್ಲ. ಯಾರೋ ಪ್ರೂವ್ ಮಾಡಬೇಕಾಗುತ್ತೆ, ಯಾರು ಅಧಿಕೃತವಾಗಿ ಹೇಳಬೇಕಾಗ್ತದೆ. ಈಗ ನಮ್ಮ ರಾಜಕೀಯ ಆರೋಪ ಇದ್ದೇ ಇರ್ತಲ್ಲ. ದಿವಸ ಒಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ, ಹಂಗೆ ದಿವಸಕ್ಕೆ ಏನು ನಮ್ದೇನ. ಯಾಕೆ ನಮ್ಮ GSTನೂ ಇಲ್ಲ, ಯಾವ ಟ್ಯಾಕ್ಸು ಇಲ್ಲ ಅದಕ್ಕೆ ಆರೋಪಕ್ಕೆ. ಅದಕ್ಕೊಂದು 18% ಹಾಕಿದ್ರೆ ನಿಯಂತ್ರಣ ಆಗ್ಬೋದು. ಚೀನಾದಲ್ಲಿ ಪತ್ತೆಯಾಗಿರುವಂತ ವೈರಸ್ ಆ ಬಗ್ಗೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಮಾಡ್ತಿದ್ದಾರೆ ಈಗಲೇ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂಥದ್ದೇನು ಅದಕ್ಕೆ ಭಯ ಪಡೋದಂಥದ್ದೇನು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತೇನೋ ಹೇಳಿದ್ದಾರೆ. ಬಂದಿದೆ ಒಂದು ಸ್ಟೇಟ್ಮೆಂಟ್ ಕೂಡ. ಸೊ ಹೆಂಗೆ ಕೋವಿಡ್ ಯಾವ ರೀತಿ ಇತ್ತು ಅಷ್ಟು ಇಲ್ಲ, ಈಗಲೇ ಅದು ನಿಯಂತ್ರಣ ಇದೆ. ಮತ್ತು ಆ ಇಲಾಖೆಯವರು ಅದನ್ನು ಗಮನ ಹರಿಸ್ತಾರೆ. ಕಳಪೆ ಆಯುವುಗಳ ಸಪ್ಲೈ ಆಗಿದೆಯಲ್ಲ ಸರ್, ಅದಾಗಿದೆ ಈಗಲೇ ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಭಾರತೀಯರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆಗ್ರಹ ಮಾಡ್ತಾರೆ. ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಲೇ ಕಳಪೆ ಇದ್ದದ್ದನ್ನು ಸುಮಾರು ಎಷ್ಟು ಮೆಡಿಸಿನನ್ನು ಬ್ಯಾನ್ ಮಾಡಿದ್ದಾರೆ, ಅದರ ಪರ್ಚೇಸ್ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲ, ಅದು ತಪಾಸಣೆ ಮಾಡೋದೇನೆ ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸರ್ಕಾರ ತಪ್ಪಲ್ವಾ ಸರ್? ಅದು ಹೌದು, ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅದು ಇವ್ರು ಸರಿಯಾಗಿ ನೋಡಿ ತೊಗೋಬೇಕಿತ್ತು. ಇವ್ರು ತೊಗೊಳತ್ನಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತೊಗೋಬೇಕಿತ್ತು. ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ಬರು ಸಸ್ಪೆಂಡ್ ಮಾಡಿದಾರಲ್ಲ, ಯಾರೋ ಹಿರಿಯ ಅಧಿಕಾರಿನ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ 1 ಮಂತ್ ಬ್ಯಾಕ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಡಿದ್ದಾರೆ, ಅದರ ಸರಿಯಾಗಿ ನೋಡಿಲ್ಲ ಅಂತ. ರಾಜ್ಯದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತಲ್ಲ ಸರ್? ಯಾವುದ್ರೆ ಕಮಿಷನ್ ದಂಧೆ ನಿಮ್ಮದು ಪಾರ್ಟಿ ಬಿಜೆಪಿ ಅವಧಿಯಲ್ಲಿ 40% ಇತ್ತು. ಪ್ರೂವ್ ಮಾಡಬೇಕಾಗುತ್ತೆ. ಸುಮ್ಮನೆ ಹಂಗೆ ದಾರಿಯಲ್ಲಿ ಹಂಗೆ ಹೇಳಿದ್ರೆ ಆಗೋಲ್ಲ. ಯಾರೋ ಪ್ರೂವ್ ಮಾಡಬೇಕಾಗುತ್ತೆ, ಯಾರು ಅಧಿಕೃತವಾಗಿ ಹೇಳಬೇಕಾಗ್ತದೆ. ಈಗ ನಮ್ಮ ರಾಜಕೀಯ ಆರೋಪ ಇದ್ದೇ ಇರ್ತಲ್ಲ. ದಿವಸ ಒಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ, ಹಂಗೆ ದಿವಸಕ್ಕೆ ಏನು ನಮ್ದೇನ. ಯಾಕೆ ನಮ್ಮ GSTನೂ ಇಲ್ಲ, ಯಾವ ಟ್ಯಾಕ್ಸು ಇಲ್ಲ ಅದಕ್ಕೆ ಆರೋಪಕ್ಕೆ. ಅದಕ್ಕೊಂದು 18% ಹಾಕಿದ್ರೆ ನಿಯಂತ್ರಣ ಆಗ್ಬೋದು.